ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸಬೇಕಾಗಿರುವಂತಹ ಸಂಕಷ್ಟದಲ್ಲಿ ಕರ್ನಾಟಕ ಸರ್ಕಾರ ಇದೆ. ಈಗೇನ್ ಮಾಡುತ್ತೆ ಡಿಕೆ ಸರ್ಕಾರ ಅನ್ನೋ ಪ್ರಶ್ನೆಯನ್ನ ಜನ ಕೇಳ್ತಾ ಇರಬೇಕಾದ್ರೆ ಮುಖ್ಯಮಂತ್ರಿಗಳು ಈ ವಿಚಾರವಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅಂತ ಹೇಳ್ತೀವಿ ನಿಮ್ಗೆ. ತಮಿಳುನಾಡಿಗೆ ನಾವಿನ್ನೂ ಕೂಡ ನೀರನ್ನ ಬಿಟ್ಟಿಲ್ಲ ಅಂತ ಹೇಳಿದ್ರು. ಹಾಗೆ ಡ್ಯಾಮ್ ತುಂಬಿದ್ರೆ, ಹೀಗೆ ಮಳೆ ಬಂದು ಡ್ಯಾಮ್ ತುಂಬಿದ್ರೆ ನೀರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ನಮ್ಮ ಕೈನಲ್ಲಿ ಆಗಲ್ಲ ಅಂತ ತಿಳಿಸಿದ್ರು. ಸಂಜೆ ಹೊತ್ತಿಗೆ ಡ್ಯಾಮ್ ತುಂಬೋ ಹಂತದಲ್ಲಿದೆ ಅಂತ ಕಬಿನಿ ಜಲಾಶಯಕ್ಕೆ ಸಂಬಂಧಪಟ್ಟಂತೆ ಅವರು ಮಾಹಿತಿಯನ್ನು ಕೊಟ್ಟರು. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಇದು. ವಯನಾಡ್ನಲ್ಲಿ ಮಳೆ ಆಗ್ತಾ ಇರೋ ಕಾರಣಕ್ಕೆ ಕಬಿನಿ ಜಲಾಶಯಕ್ಕೆ ಹರಿದು ಬರ್ತಾ ಇರುವ ನೀರಿನ ಪ್ರಮಾಣ ಏರಿಕೆ ಆಗಿದೆ. ಇನ್ನು ಕೆಲ ಅಡಿಗಳು ಮಾತ್ರ ಬಾಕಿ ಇದೆ. ಸೊ ಏನು ಮಾಡ್ತೀರಾ ಸರ್, ನಾಲೆಗಳಿಗೆ ನೀರು ಹರಿಸ್ತೀರಾ, ಕೆರೆಗಳನ್ನು ತುಂಬಿಸೋದಕ್ಕೆ ಅವಕಾಶ ಕೊಡ್ತೀರಾ, ರೈತರಿಗೆ ಕೊಡ್ತೀರಾ ಅಂತ ಕೇಳಿದಾಗ ಇಲ್ಲ, ಡ್ಯಾಮ್ ತುಂಬ್ತಿದ್ದಂಗೆ ಡೈರೆಕ್ಟ್ ನದಿಗೆ ಬಿಟ್ಬಿಡ್ತೀವಿ ಅಂತ ಹೇಳಿದ್ರು. ಇಷ್ಟು ದಿನ ಏನಾಗ್ತಾ ಇತ್ತು ಅಂದರೆ ಡ್ಯಾಮ್ ತುಂಬ್ತಿದ್ದಂಗೆ ಫಸ್ಟು ಮಾಡ್ತಾ ಇದ್ದ ಕೆಲಸ ಎಡದಂಡೆ ಬಲದಂಡೆ ಅಂತ ಇರೋ ನಾಲೆಗಳಿಗೆ ನೀರನ್ನು ಹರಿಸೋ ಮೂಲಕ ರೈತರ ಬೆಳೆಗಳಿಗೆ ಆಶ್ರಯವನ್ನು ಹಿಂದಿನ ಸರ್ಕಾರಗಳು ಕೊಡ್ತಾ ಇತ್ತು, ಯಾವಾಗ ನೀರಿನ ಪ್ರಾಬ್ಲಮ್ ಇಲ್ಲ ಅಂದಾಗ. ಆಮೇಲೆ ಕೆರೆಗಳಿಗೆ ನೀರು ಹರಿಸಲಾಗ್ತಾ ಇತ್ತು, ಅಂತರ್ಜಲ ಮಟ್ಟವನ್ನು ಹೆಚ್ಚಳ ಆಗುವಂತೆ ನೋಡ್ಕೊಳ್ಳಲಾಗ್ತಾ ಇತ್ತು. ಬಟ್ ಈ ಸಲ ನೀವು ಯಾವ ಎಕ್ಸ್ಪೆಕ್ಟೇಷನು ಇಟ್ಕೋಬೇಡಿ ಅಂತಿದ್ದಾರೆ ಡಿ ಕೆ ಶಿವಕುಮಾರ್. ಬಿಜೆಪಿಯವರು ಸ್ನೇಹಿತರು ಆರೋಪ ಮಾಡ್ತಾರೆ. ಪಾಪ ನಾನು ಗೌರವ ಅವರೇ ಸಲಹೆ ಕೊಟ್ಟಿದ್ದು ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು ಅಂತ. ಇನ್ನ ನೀರು ಬಿಟ್ಟಿಲ್ಲ, ಆದ್ರೆ ಸಾಯಂಕಾಲದಷ್ಟೊತ್ತಿಗೆ ನೀರು ಬಹುಶಃ ಒಂದು ಡ್ಯಾಮ್ ತುಂಬುವಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೀರನ್ನು ನಾನು ಹಿಡ್ಕೊಳಕ್ಕೆ ಆಗುದಿಲ್ಲ. ನಾಳೆ ನಮ್ಮ ಎಲ್ಲ ಆಗಲೇ ತಮಿಳುನಾಡವರು ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ ಅಂತೇಳಿ ಇವತ್ತು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. 36ರಿಂದ 39 ಕ್ಯೂಸಿಕ್ ನೀರು ಬೆಂಗಳೂರು ನಗರಕ್ಕೆ ಬರ್ತಾ ಇದೆ. ಬೆಂಗಳೂರಿಗೆಲ್ಲ ನಮ್ಮ ಕಾವೇರಿಲಿ ಹರಿತಾ ಇದೆ. ಅವ್ರು ಕೊಟ್ಟಿರೋದು 3600. ಆದರೆ ವಿರೋಧ ಪಕ್ಷದವ್ರಿಗೆ ಚರ್ಚೆ ಮಾಡಿ, ಕಾನೂನು ತಜ್ಞರ ಚರ್ಚೆ ಮಾಡಿ ನಾಳೆ ತೀರ್ಮಾನವನ್ನು ಮಾಡ್ತಾರೆ. ಹಾಗೆ ಸರ್ವಪಕ್ಷ ಸಭೆಗೆ ಸಂಬಂಧಪಟ್ಟಂತೆ ಕೂಡ ಅವರು ಮಾಹಿತಿಯನ್ನು ಕೊಟ್ಟರು. ಸರ್ವಪಕ್ಷ ಸಭೆ ಕರೆಯೋದಕ್ಕೆ ಬಿಜೆಪಿಯವರೇ ಸಲಹೆ ಕೊಟ್ಟಿದ್ರು ಅಂತ ಹೇಳಿದ್ರು. ಲೇಟ್ ಆಯಿತು, ಈಗೇನು ಕರೆದು ಏನು ಮಾಡ್ತಾರೆ ಅನ್ನೋದಕ್ಕೆ ಇವರು ಉತ್ತರ ಕೊಡ್ತಾ ಇರೋದು. ನಾವು ಚರ್ಚೆಗೋಸ್ಕರ ನಾಳೆ ಸರ್ವಪಕ್ಷ ಸಭೆಯನ್ನು ಕರೆದಿದ್ದೀವಿ, ತಮಿಳುನಾಡವರು ಸುಪ್ರೀಂಗೆ ಹೋಗ್ತಾರೆ ಅಂತ ಗೊತ್ತಾಯ್ತು ನಮಗೆ. ಮುಂದೆ ನಾವು ಸುಪ್ರೀಂಗೆ ಯಾವ ರೀತಿ ಅಪೀಲ್ ಆಗಬೇಕು ಅನ್ನೋದ್ರ ಬಗ್ಗೆ ನಾಳೆಯ ಸಭೆಯ ನಂತರ ಮಾತಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸರ್ವಪಕ್ಷ ಸಭೆ ಬಗ್ಗೆ ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ರು. ತುಂಬ ಲೇಟ್ ಆಯಿತು, ನೀವು ಯಾವಾಗ ಸರ್ವಪಕ್ಷ ಸಭೆ ಕರಿಬೇಕಾಗಿತ್ತು, ಯಾವಾಗ ಮಳೆ ಕೈ ಕೊಡುತ್ತೆ ಅನ್ನೋ ಮುನ್ಸೂಚನೆಯ ರಿಪೋರ್ಟ್ ನಿಮ್ಗಿತ್ತು ಆಗ ಅಂತ. ಬಿಜೆಪಿಯವರು ಸ್ನೇಹಿತರು ಆರೋಪ ಮಾಡ್ತಾರೆ. ಪಾಪ ನಾನು ಗೌರವ ಅವರೇ ಸಲಹೆ ಕೊಟ್ಟಿದ್ದು ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು ಅಂತ. ಇನ್ನ ನೀರು ಬಿಟ್ಟಿಲ್ಲ, ಆದ್ರೆ ಸಾಯಂಕಾಲದಷ್ಟೊತ್ತಿಗೆ ನೀರು ಬಹುಶಃ ಒಂದು ಡ್ಯಾಮ್ ತುಂಬುವಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೀರನ್ನು ನಾನು ಹಿಡ್ಕೊಳಕ್ಕೆ ಆಗುದಿಲ್ಲ. ನಾಳೆ ನಮ್ಮ ಎಲ್ಲ ಆಗಲೇ ತಮಿಳುನಾಡವರು ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ ಅಂತೇಳಿ ಇವತ್ತು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. 36ರಿಂದ 39 ಕ್ಯೂಸಿಕ್ ನೀರು ಬೆಂಗಳೂರು ನಗರಕ್ಕೆ ಬರ್ತಾ ಇದೆ. ಬೆಂಗಳೂರಿಗೆಲ್ಲ ನಮ್ಮ ಕಾವೇರಿಲಿ ಹರಿತಾ ಇದೆ. ಅವ್ರು ಕೊಟ್ಟಿರೋದು 3600. ಆದರೆ ವಿರೋಧ ಪಕ್ಷದವ್ರಿಗೆ ಡೀಟೇಲ್ಸ್ ಕೊಡ್ತಾರೆ ರವೀಶ್ ನೇರ ಸಂಪರ್ಕದಲ್ಲಿ. ರವೀಶ್, ನೀರು ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ಅದರ ಅರ್ಥ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಬೆಳೆಗಳಿಗೆ ಕೊಡ್ತಾರೆ ಅಂತೆಲ್ಲ ಇಟ್ಕೊಳ್ಬೇಡಿ ಅಂತ ರೈತರಿಗೆ ನೇರವಾಗಿ ಹೇಳ್ದಂಗಿತ್ತು. ಮತ್ತು ಕಾನೂನು ಹೋರಾಟದ ಬಗ್ಗೆ ಸಭೆಯ ನಂತರನೇ ಡಿಸಿಷನ್ಗೆ ಬರೋಕ್ಕಾಗತ್ತೆ ಅನ್ನೋದು ಕೂಡ ಎರಡನೇ ಬ್ರೇಕಿಂಗ್ನಲ್ಲಿ ಇತ್ತು ಅಂತ. ಮಮತಾ, ಖಂಡಿತವಾಗಿ ಕೂಡ. ಯಾಕೆಂದರೆ ನಿನ್ನೆ ಸುದ್ದಿಗೋಷ್ಠಿ ಮಾಡುವಂಥ ಸಂದರ್ಭದಲ್ಲಿ 2-3 ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಅಂದರೆ ಎಲ್ಲ ಒಂದು ಕಡೆ ಈ CWMC MA ಏನು ಹೇಳಿದೆ ಅದು ಹೇಳುವಂಥ ಪ್ರಕಾರ ದಾಖಲೆಯನ್ನು ಇಟ್ಟುಕೊಂಡೇ ಅವರು ಮಾತನಾಡಿದ್ದಾರೆ ಮತ್ತು ನೀರನ್ನು ಬಿಡಿ ಅಂತ ಹೇಳಿದ್ದಾರೆ. ಈಗಾಗಲೇ ಯಾವ್ಯಾವ ಜಲಾಶಯಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರಿದೆ ಅನ್ನೋ ಅಂದಾಜನ್ನು ಕೂಡ ಅವ್ರಿಗೆ ಸಿಕ್ಕಿದೆ ದಾಖಲೆ. ಜೊತೆಗೆ ಎಲ್ಲ ಒಂದು ಕಡೆ ಮುಂದೆ ಬರುವಂಥ ಮಳೆಯ ಪ್ರಮಾಣ ಮತ್ತು ಒಳ ಹರಿವಿನ ಪ್ರಮಾಣವನ್ನು ಕೂಡ ಮುಂದಿಟ್ಕೊಂಡು ಅವರು ನೀರು ಬಿಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ಹಾಗಾಗಿ ಆರಂಗಿಯಲ್ಲಿ ಈಗಾಗಲೇ 95% ನೀರಿದೆ ಅಂತಲೂ ಕೂಡ ನಿನ್ನೆ ಮುಖ್ಯಮಂತ್ರಿಗಳೇ ಹೇಳಿದರು. ಕಬಿನಿಯಲ್ಲಿ 83%, KRS ಅಲ್ಲಿ 36% ಮತ್ತು ಹೇಮಾವತಿಯಲ್ಲಿ 67% ಅಂತ. ಈಗ ನಿನ್ನೆಯಿಂದ ನೋಡೋದಾದರೆ ಕಬಿನಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಒಳ ಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಜೊತೆಗೆ KRSಗೂ ಕೂಡ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. 7,000-8,000 ಕ್ಯೂಸೆಕ್ಸ್ ನೀರು ಒಳಗಡೆ ಬರ್ತಾ ಇದೆ. ಕಬಿನಿಯಲ್ಲಿ 11,000 ಕ್ಯೂಸೆಕ್ಸ್ ನೀರು ಒಳಗಡೆ ಬರ್ತಾ ಇದೆ. ಜೊತೆಗೆ ಹಾರಂಗಿ ಜಲಾಶಯದಲ್ಲಿ ಕೊಡಗುದಲ್ಲಿ ಜಾಸ್ತಿ ಮಳೆ ಆಗ್ತಾ ಇರ್ತಕ್ಕಂಥ 13,000 ಕ್ಯೂಸೆಕ್ಸ್ ನೀರು ಒಳಗಡೆ ಬರ್ತಾ ಇದೆ. ಹಾಗಾಗಿ ಬಹುತೇಕವಾಗಿ ಹಾರಂಗಿ ಡ್ಯಾಮ್ ಒಂದು ರೀತಿಯಲ್ಲಿ ತುಂಬುವಂಥ
ಒಂದು ಲಕ್ಷಣಗಳು ಕಾಣ್ತಾ ಇದೆ ಅನ್ನೋ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಹಾಗಂದ ಮಾತ್ರಕ್ಕೆ ಇವತ್ತಿಂದನೇ ನೀರು ಬಿಡ್ತಾರಾ, ಅದ್ರ ಬಗ್ಗೆ ಇನ್ನೂ ಕೂಡ ಸರ್ಕಾರ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ. ಆದರೆ ಮಳೆಯ ನೀರು ಏನಿದೆ, ಮಳೆಯ ನೀರು ಬಿಳಿಗುಂಡ್ಲುವಿನಲ್ಲಿ ಹೋದಂಥ ಸಂದರ್ಭದಲ್ಲಿ ಅದು ಕೂಡ ಈ ಕೌಂಟ್ಗೆ ಬರುತ್ತೆ ಅನ್ನೋದು ಕೂಡ ಗಮನದಲ್ಲಿಟ್ಕೋಬೇಕು. ಆದರೆ ಸರ್ಕಾರ ನಾಳೆ ಸರ್ವಪಕ್ಷ ಸಭೆಗೂ ಮುನ್ನ ಇವತ್ತೇನಾದರೂ ಒಂದು ರೀತಿಯಲ್ಲಿ ತಮಿಳುನಾಡಿಗೆ ನೀರು ಬಿಡುತ್ತಾ ಇಲ್ಲವೋ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತನಕ ಕನ್ಫರ್ಮ್ ಇಲ್ಲ. ಆದರೆ ಅವರು ಸಹಜವಾಗಿ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಅದನ್ನು ಹೇಳಿದ್ದಾರೆ, ಅಂದರೆ ಬಿಡಲೇಬೇಕಾಗುತ್ತೆ ಅನ್ನೋ ಅರ್ಥದಲ್ಲಿ. ಹಾಗಾಗಿ ನಾಳೆ ಸರ್ವಪಕ್ಷ ಸಭೆ ಬಳಿಕ ಸರ್ಕಾರ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗತ್ತೆ. ಒಟ್ಟಾರೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂಥ ಜಲಾಶಯದಲ್ಲಿರ್ತಕ್ಕಂಥ ನೀರಿನ ಪ್ರಮಾಣ ಮತ್ತು ಶೇಕಡಾವಾರು ಪ್ರಮಾಣ ಜೊತೆಗೆ ಒಳ ಹರಿವಿನ ಪ್ರಮಾಣ ಏನಿತ್ತು ಅದು ಒಂದು ಕಡೆ ಒಂದು ರೀತಿಯಲ್ಲಿ ಇಂಪ್ರೂವ್ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರ ಹೇಗೆ ನಿಭಾಯಿಸುತ್ತೆ ಕಾದು ನೋಡಬೇಕು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಮಳೆ ಚೆನ್ನಾಗಾದ್ರೆ ತಲೆನೋವು ಇರಲ್ಲ ಸರ್ಕಾರಕ್ಕೆ. ಪ್ರಕೃತಿ ದತ್ತವಾಗಿ ವರದ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಅದೃಷ್ಟ ನಮಗೂ ಸ್ವಲ್ಪ ಆಗಲಿ ಅಂತ, ಬರಲಿ ಅಂತ.